ಒಂದು 7 ಹಿಂದಿನ ದೇವಸ್ಥಾನಕ್ಕೆ ಮಂಗಳಾರತಿ ಮಾಡ್ಕೊಂಬಲ್ಲ ಒಂದು ಸೆಕೆಂಡ್ ಲೇಟ್ ಮಾಡೋದಲ್ಲಿ ಹೋಗ್ಬರೋಣ ಅಣ್ಣ ಹೋಗ್ಬರೋಣ ಅಲ್ಲ ಬಕೆಟ್ ತಕ್ಕೊಡಿ ಸಾಂಬಾರ್ ಮಾಡಿ ಅಲ್ಲ ಇವತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು DK ಶಿವಕುಮಾರ್ ಅವರ 65ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ತಾಯಿ ಶಿವಮೊಗ್ಗ ನಗರ ದೇವತೆ ಇಲ್ಲಿ ಸಾವಿರಾರು ಜನ ತೀರ್ಮಾನ ಮಾಡಿದ್ದೀವಿ. ಪ್ರಸನ್ನ ತಾಯಿ ಚೌಡೇಶ್ವರಿ ತಾಯಿ ಚೌಡೇಶ್ವರಿ ಬನ್ನಿ ದೂರ ಹೋಗಿ ಡೆಲ್ಲಿ ಹೋಗಿ ಹೆಂಗೆ ಹೋಗಪ್ಪ ತಾಡಿ ಬರ್ರಿ ಮುಂದ್ ಬರ್ರಿ ಚೆಲ್ತಿ DK ಶಿವಕುಮಾರ್ ಕಿ ಆಯ್ತಾ ಕಾಂಗ್ರೆಸ್ ಪಕ್ಷದ ಕಣ್ಮಣಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ KPCC ಅಧ್ಯಕ್ಷರಾದ ಸನ್ಮಾನ್ಯ DK ಶಿವಕುಮಾರ್ಜಿ ಅವರ 65ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಾವು ಶಿವಮೊಗ್ಗ ನಗರದ ಒಂದು ಶಕ್ತಿ ದೇವತೆ ಆಸ್ಪತ್ರೆ ಚೌಡೇಶ್ವರಿ ಮಂದಿರ ಭೂತರಾಯನ ಆವರಣದಲ್ಲಿ ಇವತ್ತು 1,000ಕ್ಕೂ ಹೆಚ್ಚು ಭಕ್ತಾದಿಗಳು ಸಾರ್ವಜನಿಕರಿಗೂ ಮತ್ತು ಅವರ ಅಭಿಮಾನಿಗಳಿಗೆ ಒಂದು ಊಟದ ಹೆಸರಲ್ಲಿ ಪ್ರಸಾದವನ್ನು ಕೊಡ್ತಾಯಿದ್ದೀವಿ. ಬೆಳಗ್ಗೆ ಅಮ್ಮನವರಿಗೆ ಒಂದು ಪೂಜೆ ಮಾಡಿ 101 ನಾಟಿ ಕೋಳಿಯನ್ನು ಅಮ್ಮ ಅರ್ಪಣೆ ಮಾಡಿ ಆ ಕೋಳಿಯನ್ನು ಪ್ರಸಾದವಾಗಿ ವಿಂಗಡಿಸಿ ಇವತ್ತು ಭೂತರಾಯನಿಗೆ ನೈವೇದ್ಯ ಮಾಡಿ ಈ ಜನರಿಗೆ ಹಂಚುವಂಥ ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು ನಾವು ನಮ್ಮ ಸ್ನೇಹಿತರಲ್ಲ ಉದ್ದೇಶ DK ಶಿವಕುಮಾರ್ ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರ ಏನೋ ಒಂದು ಶಕ್ತಿ. ಇವತ್ತು ಅವ್ರ ಹೆಸರು ಹೇಳಿದ್ರೆ ಇಡೀ ದೇಹ ಸಂಚಲನ ಆಗುತ್ತೆ. ಈ ರಾಜ್ಯಕ್ಕೆ ಅವರು ಕರೋನಾ ಬಂದಾಗ ಅವ್ರು ಮಾಡಿದಂಥ ಸೇವೆ, ಕರೋನಾದಲ್ಲಿ ರೈತರು ಬೆಳೆದಂಥ ತರಕಾರಿಯನ್ನು ದುಡ್ಡು ಕೊಟ್ಟು ಕೊಂಡುಕೊಂಡು ಅದನ್ನು ಉಚಿತವಾಗಿ ಬಡವರಿಗೆ ಕೊಟ್ಟರು, ಮನೆ ಕ್ವಾರಂಟೈನಲ್ಲಿ ಕೊಟ್ಟರು. ಅದೇ ರೀತಿ ನೋಡಿದ್ರಿ ಈ ವರ್ಷ ಮಳೆ ಎಷ್ಟು ಸೆಕೆ ಇದೆ ಅಂತ. ಶಿವಮೊಗ್ಗ 40 ಸೆಂಟಿಗ್ರೇಡ್ ಟೆಂಪ್ರೇಚರ್ ಇದೆ ಇವತ್ತು. ಅಂಥ ಈ ಹಿಂದೆಲ್ಲ ಮಳೆ ಬರ್ತಾ ಇದ್ದಾಗ ಶೃಂಗೇರಿಯ ಋಷ್ಯಶೃಂಗ ದೇವಸ್ಥಾನದಲ್ಲಿ ಅವರು ಪೂಜೆಯನ್ನು ಮಾಡಿಸಿ ಒಂದೇ ಒಂದು ವಾರದಲ್ಲಿ ಈ ರಾಜ್ಯಕ್ಕೆ ಮಳೆ ವರುಣರಾಯ ಕೃಪೆ ತೋರ್ತಾ ಇದ್ದ. ಅಂಥ ಒಂದು ದಿಕ್ ಪರಿಸ್ಥಿತಿಯಲ್ಲಿ ಇವತ್ತು ಮತ್ತೆ ಅವರು
ಶೃಂಗೇರಿಯಲ್ಲಿ ಪೂಜೆ ಮಾಡಿಸ್ಲಿ, ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಜನರು ಸೇವೆ ಮಾಡಲಿ ಅಂಥೇಳಿ ಇವತ್ತು ನಾವು ಈ ತಾಯಿಯ ಹೆಸರಲ್ಲಿ ಒಂದು ಪೂಜೆ ಮಾಡಿಸಿ ಅವರ ಕುಟುಂಬಕ್ಕೆ ಮತ್ತು ಅವರಿಗೆ ಆರೋಗ್ಯ, ಆಯಸ್ಸು, ನೆಮ್ಮದಿ, ಅಧಿಕಾರ ಕೊಟ್ಟರೆ ಕೇವಲ ಅವರೊಬ್ಬರೇ ಅನುಭವಿಸಲ್ಲ, ರಾಜ್ಯದ ಜನರು, ರೈತರು, ವಿದ್ಯಾರ್ಥಿಗಳು, ನಮ್ಮಂಥ ಸಾವಿರಾರು ಕಾರ್ಯಕರ್ತರು ಇವತ್ತು ಎಲ್ಲರೂ ಚೆನ್ನಾಗಿರ್ತಾರೆ. ಹಾಗಾಗಿ ಅವರು ಮುಂದಿನ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಡಿ ಕೆ ಶಿವಕುಮಾರ್ ಅಂತೇಳಿ ನಾವು ಬೆಳಗ್ಗೆ ಸಂಕಲ್ಪ ಮಾಡಿಕೊಂಡು ಈ ತಾಯಿ ಪ್ರಸಾದವನ್ನು ಹಂಚುವಂಥ ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು ಸುಮಾರು ನಾವು ಈಗ 1,000 ಜನಕ್ಕೆ ಮಾಡಿದ್ದೀವಿ. ಇವತ್ತು ನೋಡಬೇಕು ಎಷ್ಟು ಅಂತ ಹೇಳಿ, ಯಾಕೆ ಜನ ಇಲ್ಲಿ ಆಸ್ಪತ್ರೆ ಆಗೋಣ ತುಂಬ ಜನ ಬರ್ತಾರೆ ತಾಯಿ, ಯಾಕೆಂದರೆ ಪೂಜೆಯನ್ನು ನೈವೇದ್ಯ ಮಾಡಿ ಪ್ರಸಾದ ಅಂತ ಎಲ್ರಿಗೂ ಸಾಕಾಗತ್ತೆ ಊಟ. ಥ್ಯಾಂಕ್ ಯು.